ಓಕೆ NK ಬಾಸ್ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ. ಸೊ ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಇವರು. ಹೋದ್ ಸರಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ ಸ್ಟಾರ್ಟಿಂಗ್ ಇಂದ ಹಿಡಿದು ಲಾಸ್ಟ್ ವರ್ಗೂ ಒಟ್ಟು ಜೊತೆ ಓಡಾಡ್ದು. NK ಟೀಮ್ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ಪೂರ್ತಿ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಒಂದು ಕ್ರೇಜ್. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಆಡಳಿತವನ್ನ ಜನರ ಮುಂದೆ ಇಡೋದಕ್ಕೆ ಬಿಜೆಪಿ ಮತ್ತು JDS ಜಂಟಿಯಾಗಿ ಏನು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ತಾವು ನೋಡ್ಬೋದು ಆ ಕಡೆ ತೋರಿಸಿ ಇಲ್ಲಿ. ಸೊ ಈಗ ಒಂದು ಸ್ವಲ್ಪ ರೆಸ್ಟ್. ಇದು ಕೋಟೆ ಆಂಜನೇಯ ದೇವಸ್ಥಾನ ಅಂತೆ. ಸೊ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಈಗ ಎಲ್ಲ ಲೀಡರ್ಸು ಸ್ವಲ್ಪ ಊಟ ಗೀಟ ಮಾಡಿ ಇನ್ನು ಮತ್ತೆ ಬಿಡದಿಗೆ ತಮ್ಮ ಪಾದಯಾತ್ರೆಯನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಇಲ್ಲಿ ನೋಡಿ ಒಂದಿಷ್ಟು ಹುಡುಗರು ಇದ್ದಾರೆ. ಇಲ್ಲಿ ಇವ್ರದ್ದು ಒಂದು ಸ್ಪೆಷಾಲಿಟಿ ಇದೆ ಅಪ್ಪ. ನೋಡಿದ ತಕ್ಷಣ ಇವ್ರು ತುಂಬಾ ಅಟ್ರಾಕ್ಟ್ ಆದ್ರು. ಅಂಥದ್ದು ಏನಿದೆ ಇವ್ರ ಹತ್ರ ಅಟ್ರಾಕ್ಟ್ ಆಗುವಂಥದ್ದು ಅಂತ ನೀವೇನಾದರೂ ಕೇಳಿದ್ರೆ ಸೊ ನಾನು ಏನು ಹೇಳಲ್ಲ. ಇವರೆಲ್ಲ ಶ್ರೀರಂಗಪಟ್ಟಣ, ಹುಣಸೂರು ಮತ್ತೆ ಮದ್ದೂರು. ಸೊ ಮದ್ದೂರ್ನ ಹುಡುಗರು ಇವರು. ಸೊ ಇವ್ರ ಹತ್ರ ಇವ್ರದ್ದು ಏನು ಸ್ಪೆಷಾಲಿಟಿ ಅಂದ್ರೆ ತೋರ್ಸ್ರಪ್ಪ. ನೋಡಿ ಇಡೀ JDS ಕಾಂದಾನೆ ಅವ್ರ ಮೈ ಮೇಲಿದೆ. ಇಡೀ JDS ಕಾಂದಾನೆ ಅವ್ರ ಮೈ ಮೇಲಿದೆ. ಇಲ್ಲಿ ಕುಮಾರಸ್ವಾಮಿ ಮತ್ತು ಎಲ್ಲರೂ ಕೂಡ ಎದೆ ಮೇಲೆ NK ಬಾಸ್. ಆ ಬಾಸ್ ಅಲ್ವಲ್ಲ, ಆ ಬಾಸ್ ಅಲ್ಲ. ಮುಗಿಸಕ್ಕೆ ನಾವು ಇಲ್ಲಿಗೆ ಬಂದಿರೋದು. ಆ ಬಾಸ್ ಮುಗಿಸಕ್ಕೆ ಇಲ್ಲಿಗೆ ಬಂದಿರೋದು ನಾವು. ಹೊಸ ಬಾಸು NK ಬಾಸು. ನಮ್ ನಂದನ್ ಹಂಗೆ ಫುಲ್ಲು ಸ್ಮೈಲಿಂಗು. ಓಕೆ NK ಬಾಸ್ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ. ಸೊ ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಇವರು. ಸೊ ಇವತ್ತು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡ್ತಾ ಇರೋದು ನೋಡಿದ್ದಾರೆ. ನಿಜಕ್ಕೂ ಅವರು ಬೇರೆಯದೇ ಮೆಸೇಜ್ ಜನರಿಗೆ ಪಾಸ್ ಆಗ್ತಾ ಇತ್ತು. ಆ ಲೆವೆಲ್ಗೆ ಒಂದು ಕಡೆ ಯಡಿಯೂರಪ್ಪನವರಂತಹ ಮಾಸ್ ಲೀಡರ್ ಮಗ ವಿಜೇಂದ್ರ ಅವರು ಪಾದಯಾತ್ರೆ ಮಾಡುವಾಗ ಯಾವ ವೈಬ್ ಕ್ರಿಯೇಟ್ ಆಗ್ತಾ ಇತ್ತು. ಡೆಫಿನೆಟ್ಲಿ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡಬೇಕಾದ್ರೂ ಕೂಡ ಅದೇ ಒಂದು ವೈಬ್ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಒಂದು ಆಲ್ಟರ್ನೇಟಿವ್ ಲೀಡರ್ಶಿಪ್. ಹಾಗೆ ನೋಡಿದ್ರೆ JDS ರಾಜ್ಯಾಧ್ಯಕ್ಷರ ಸ್ಥಾನ ಖಾಲಿ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನ ಬದಲಾಯಿಸುವಂತ ಸಮಯ ಬಂದಿದೆ ಅಂತ ಅನ್ಸುತ್ತೆ. ಸೊ ನಿಮ್ಮ NK ಬಾಸ್ ನಿಖಿಲ್ ಕುಮಾರಸ್ವಾಮಿ ಬಾಸ್ ಎಲ್ಲ ಮಂಡ್ಯ ಲೋಕಸಭಾ ಚುನಾವಣೆ 2019ರಲ್ಲಿ ಅವರ ಅಭಿಮಾನಿ ಒಳಗ ಅತಿ ಹೆಚ್ಚಲ್ಲಿ ಮಂಡ್ಯ ಡಿಸ್ಟಿಕ್ ಅಲ್ಲಿ ಹೊಂದಿರೋದ್ರಿಂದ ಅವರು ರಾಜ್ಯದ ಹೌದು ಎಲ್ಲ ಟೀಮ್ NK ಟೀಮ್ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ಪೂರ್ತಿ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಒಂದು ಕ್ರೇಜು ಅವ ಮೇಂಟೈನ್ ಚೆನ್ನಾಗಿರ್ಬೇಕು ಅಂತ ಇದು ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಅದರಲ್ಲಿ ವಿಶೇಷವಾಗಿ ಅಣ್ಣನ ಮೇಲೆ ಅಭಿಮಾನಕ್ಕೋಸ್ಕರ ಹಾಕ್ಸ್ಕೊಂಡಿರೋದು. ಎಲ್ಲ ಊರಲ್ಲೂ ಇದೆಯಾ ನಿಮ್ದು NK ಬಾಸ್ ಟೀಮು? ಹೌದು ಹೌದು ಮೇಡಮ್, ಎಲ್ಲ ಕಡೆಯಲ್ಲೂ ಇದೆ. ಎಲ್ಲ ಒಂದು 20 ಟ್ಯಾಟು ಹಾಕ್ಸ್ಕೊಂಡು ಕರ್ನಾಟಕ ರಾಜ್ಯ 22 ಸೀಟ್ ಇದೆ ಮೇಡಮ್. 22 ಸೀಟ್ ಅಂದ್ರೆ 22 ಜನನಾ? ಹೌದು ಮೇಡಮ್. ಲ್ಯಾಂಗ್ವೇಜ್ ನೋಡಿ, ಸೀಟ್ ಲೆಕ್ಕಾಚಾರ ಇವ್ರದ್ದು 22 ಸೀಟ್ ಅಂತೆ. ಓಕೆ ಓಕೆ ಮೇಡಮ್, ಏನು ಇಲ್ಲ ಮೇಡಮ್, ನಿಖಿಲ್ ಅಣ್ಣ ಅವ್ರನ್ನ ರಾಜ್ಯಾಧ್ಯಕ್ಷರಾಗವ್ರೆ. ನೆಕ್ಸ್ಟ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು. ನಿಖಿಲ್ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರ ಇವತ್ತು ಹೌದು. ಈಗ ವಯಸ್ಸಾಗೈತೆ, ಈಗ ರಾಜ್ಯಾಧ್ಯಕ್ಷರು ವಯಸ್ಸು ಐತೆ ಅವ್ರಿಗೆ. ರಾಜ್ಯಾಧ್ಯಕ್ಷ ಪೋಸ್ಟಿಂಗ್ ಕೊಟ್ರೆ ಅತಿ ಚೆನ್ನಾಗಿ ನಿಭಾಯಿಸುವಂತ ಕೆಪಾಸಿಟಿ ಇರೋದು ನಿಖಿಲ್ ಮಾತ್ರ. ರಾಜ್ಯ ಪೂರ್ತಿ ಓಡಾಡಿ ಸಂಘಟನೆ ಮಾಡಿ. ನಿಮ್ JDS ಪಕ್ಷದಲ್ಲಿ ಇನ್ನೂ ಇಬ್ರು ಅಣ್ಣಂದ್ರ ಅವ್ರಲ್ಲಪ್ಪ. ನಮ್ಗೆ ಇರೋದು ಒಬ್ರೇ ಮೇಡಮ್. ನಿಖಿಲ್ ಅಣ್ಣ ಬಿಟ್ರೆ ಇನ್ಯಾರು ಇಲ್ಲ ನಮ್ಗೆ. ಒಬ್ರೇ ಅಣ್ಣ ನಮ್ ನಿಖಿಲ್ ಅಣ್ಣ. ಇನ್ಯಾರು ಇಲ್ಲ ಮೇಡಮ್. ನನ್ನ ಜೀವನದಲ್ಲಿ ಇರೋದೇ ನಮ್ಮ ಅಣ್ಣ ನಿಖಿಲ್ ಅಣ್ಣಗೋಸ್ಕರ ಬರ್ತಿದೀವಿ ನಾವು. ಗೋಸ್ಕರನೇ ಬಂದಿರೋದು. ಯಾವುದೇ ವರ್ಷ ಪಾದಯಾತ್ರೆ ಮಾದೇಶ್ವರಂ ಬೆಟ್ಟಕ್ಕೆ ಹೋದ್ ಸರಿ ಪಾದಯಾತ್ರೆ ಇಟ್ಟಿದ್ರು, ಅವಾಗ್ಲೂ ಜೊತೆಲಿದ್ದು, ಇವಾಗ್ಲೂ ಜೊತೆಲಿದ್ದೀವಿ, ಮುಂದೇನೂ ಜೊತೆಲಿ ಇರ್ತೀವಿ. ನಾವು ಸಾಯೋ ನಮ್ ಜೀವ ಇರೋದು ಅವ್ರ ಸಾಯಗೊಂಡ್ರು ಅವ್ರ ಜೊತೆಲೇ ಇರ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಷ್ಟೊಂದು ಕ್ರೇಜ್ ಇದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಡೆಫಿನೆಟ್ಲಿ ಎದೆ ಮೇಲೆ ಅಚ್ಚೆ ವಹಿಸ್ಕೊಂಡಿರೋದು ನೋಡಿದ್ದಾರೆ. ಕ್ರೇಜ್ ಅಂತೂ ಇದೆ. ನೋಡೋಣ ಈಗ ಚನ್ನಪಟ್ಟಣ ಎಲೆಕ್ಷನ್ ಅದು ನಮ್ಮ ಪಕ್ಷದ ಮೇಡಮ್. ಅಮ್ಮಾಸೆ ಯಾರು ಅಂತ ಗೊತ್ತಿಲ್ಲ ಮೇಡಮ್. ಹೇಳಿ ಮಾಡ್ತೀವಿ ಮೇಡಮ್. ಎರಡು ಸರಿ ಮೇಡಮ್. ಷಡ್ಯಂತ್ರದಿಂದ ರಾಮನಗರ ಮತ್ತು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಷಡ್ಯಂತ್ರ ಮಾಡಿದ್ರೆ ನೀವು ತಂತ್ರ ಮಾಡ್ಬೇಕಾಗಿತ್ತು. ಮಾಡ್ತೀವಿ ಮೇಡಮ್, ರೂಪಿಸ್ತೀವಿ ಮೇಡಮ್. ಇದಕ್ಕಿಂತ ಗ್ರ್ಯಾಂಡ್ ಆಗಿ ಮುಂದಕ್ಕೆ ರೂಪಿಸ್ತೀವಿ. ಇನ್ನೂ ಭವಿಷ್ಯ ಐತೆ ಮೇಡಮ್. ಬಂದಿರೋದು ಈಗ ಸಂಘಟನೆ ಮಾಡಕ್ಕೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಸಿದ್ರೆ ಸಪೋರ್ಟ್ ಮಾಡ್ತೀರಾ? ಯಾರಾದ್ರೂ ಜೀವನ ಕೊಡ್ತೀವಿ ಅಂದ್ಮೇಲೆ ಸಪೋರ್ಟ್ ಮಾಡಲ್ಲ ಮೇಡಮ್. ಹೋದ್ ಸರಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ ಸ್ಟಾರ್ಟಿಂಗ್ ಇಂದ ಹಿಡಿದು ಲಾಸ್ಟ್ ವರ್ಗೂ ಒಟ್ಟು ಜೊತೆಲಿ ಓಡಾಡ್ದು.
ರಾಮನಗರ ವಿಧಾನಸಭಾ ಚುನಾವಣೆಯಲ್ಲೂ ಸ್ಟಾರ್ಟಿಂಗಿಂದ ಜೊತೆಲಿ ಓಡಾಡ್ದು. ಮುಂದಕ್ಕೆ ಅವ್ರು ಎಲ್ಲೇ ನಿಂತ್ಕೊಂಡ್ರು ಕೂಡ ಎಲ್ಲ ನಿಖಿಲ್ ಅಭಿಮಾನಿಗಳು ಎಲ್ಲ ಜೊತೆಲಿ ಇರ್ತೀವಿ. ನಿಖಿಲ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲ ಅಭಿಮಾನಿಗಳ ಆಸೆ. ಪಾದಯಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಶಿರಟ್ಟಿ ಶಾಸಕರು ನಮ್ಮೊಂದಿಗೆ ಇದ್ದಾರೆ. ಸರ್, ತಾವು ಶಿರಟ್ಟಿಯಿಂದ ಇಷ್ಟು ದೂರ ಬಂದಿದ್ದೀರಿ ಪಾದಯಾತ್ರೆಗೆ. ಸೊ ನಿಮ್ಮ ಆಗ್ರಹ ಏನು ಸರ್? ಮೇಡಮ್, ಮೊದಲನೇದಾಗಿ ನಮ್ಮ ಆಗ್ರಹ ಇರೋದು ನಮ್ಮ ST ಸಮಾಜದ ಅವರ ಒಂದು ದಲಿತರ 187 ಕೋಟಿ ರೂಪಾಯಿಯನ್ನು ನೇರವಾಗಿ ವರ್ಗಾವಣೆ ಮಾಡಿಕೊಂಡಿದ್ದು ಒಂದು. ಎರಡನೇದಾಗಿ ಮೂಡಾ ಹಗರಣದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ಇವತ್ತಿನ ನಮ್ಮ ಏನು ಮುಖ್ಯಮಂತ್ರಿಗಳಾದ್ರ ನೇರವಾಗಿ ಅವರ ಹೆಸರಿಗಾಗಿರುವಂಥದ್ದು, ಅಂದರೆ ಅವರ ಫ್ಯಾಮಿಲಿಯವರ ಹೆಸರಿಗಾಗಿರುವಂಥದ್ದು. ಮೂರನೇದಾಗಿ ನಾವು ಬೇಕಾಗಿದ್ದೇನೆಂದರೆ ಅವರ ರಾಜೀನಾಮೆಯನ್ನು ನಾವು ತಗೋಬೇಕನ್ನೋದು ಎಲ್ಲರ ಇಡೀ ನಮ್ಮ ಕರ್ನಾಟಕ ಜನತೆಯ ಒಂದು ಕೂಗಾಗಿದೆ. ಇವತ್ತು ನಾವು ಅಂದರೆ ಇಡೀ ನಮ್ಮ ಎಲ್ಲ ನಮ್ಮ ಜಿಲ್ಲೆಗಳಿಂದ ಎಲ್ಲರೂ ಸಹಿತ ಹೆಚ್ಚು ಕಡಿಮೆ ಸ್ವಯಂ ಪ್ರೇರಿತವಾಗಿ 90% ಜನ ಇವತ್ತು ನಮ್ಮ ಕ್ಷೇತ್ರದಿಂದ ನಾವು ಏನೂ ವ್ಯವಸ್ಥೆ ಮಾಡಿಲ್ಲ ಅಂದರೂ ಸಹಿತ 50ರಿಂದ 60 ಜನ ಬಂದಿದ್ದಾರೆ. ಭಾಳ ಖುಷಿಯಿಂದ, ಅಂದರೆ ಈ ಥರ ಹಗರಣ ಆಗಿದ್ದಕ್ಕೆ ಎಲ್ಲ ಜನರು ಸಹಿತ ಇವತ್ತು ಕರ್ನಾಟಕದ ಜನತೆ ರೊಚ್ಚಿಗೆದ್ದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ಆದಷ್ಟು ಬೇಗನೆ ತಮ್ಮ ರಾಜೀನಾಮೆಯನ್ನು ಕೊಟ್ಟು, ಎರಡನೇ ಬೇಡಿಕೆ ನಮಗೇನಂದ್ರೆ ಆ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ. ಇವತ್ತು ST ಸಮಾಜ ಅತ್ಯಂತ ಬುಡಕಟ್ಟು ಸಮಾಜದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಂದರೆ ತಮಗೆಲ್ಲ ಗೊತ್ತಾಗ. ಅಲ್ಲ ಸರ್, ಈಗ ಅಹಿಂದ ನಾಯಕ ಅಂತ ಅಹಿಂದ ಓಟ್ಗಳನ್ನ ಪಡೆದು ಅಭೂತಪೂರ್ವವಾಗಿ ಅಧಿಕಾರಕ್ಕೆ ಬಂದವರು ಅವರು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಅಂದ್ರೆ ಒಂದು ಸಮಾಜವಾದಿ ಒಂದು ತತ್ವ ಸಿದ್ಧಾಂತಗಳನ್ನ ನಂಬಿದವರು. ಹೀಗಾಗಿ ಅಹಿಂದ ಸಮಾಜ, ನೀವು ಅದನ್ನ ಇಷ್ಟಪಡ್ತಿರೋ ಕಷ್ಟಪಡ್ತಾರೋ ಅವ್ರ ಜೊತೆಗೆ ಇದ್ರು. ಈಗ ಸ್ವತಃ ವಾಲ್ಮೀಕಿ ನಿಗಮದಲ್ಲೇ ಹಣವನ್ನ ಅವ್ರಿಗೆ ಗಮನಕ್ಕೆ ಬಂತೋ ಬಂದಿಲ್ವೋ, ಆದರೆ ಹಣ ದುರುಪಯೋಗ ಆಗಿದೆ. ಸೊ ಭ್ರಷ್ಟಾಚಾರ ನಡೆದಿದೆ. ಸ್ವತಃ ಮಿನಿಸ್ಟರೇ ಒಳಗೆ ಹೋಗಿದ್ದಾರೆ. ಈ ಥರ ಒಂಥರ ಅಷ್ಟು ಇಮೇಜ್ ಡ್ಯಾಮೇಜ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬಂದ್ಬಿಟ್ಟಿದೆಯಲ್ಲ. ನಾವು ಈ 1.5 ವರ್ಷದಲ್ಲಿ ನೋಡ್ತಾ ಇದ್ದೀವಿ ಮೇಡಮ್. ಮೊದಲಿದ್ದಂಥ ಸಿದ್ದರಾಮಯ್ಯ ಅವರು ಈಗಿಲ್ಲ, ಭಾಳಷ್ಟು ಬದಲಾವಣೆಗಳಾಗಿದ್ದಾರೆ. ಬಹುಶಃ ಅವ್ರು ನೋಡಿದ್ರಂದರೆ ಮೊನ್ನೆ ದಿನ ಸದನದಲ್ಲಿ ನಡೆದಾಗ ಅವ್ರು ಉತ್ತರ ಕೊಟ್ಟಿದ್ದು, ಯಾರಿಗೋ ಉತ್ತರ ಕೊಡೋ ಮುಂದೆ ಅವ್ರು ವಿರೋಧ ಪಕ್ಷದ ನಾಯಕ ಆಗಿರಲಿ ಅಥವಾ ಹಿಂದೆ ಏನು CM ಆದಾಗೂ ಸಹಿತ ಅತ್ಯಂತ ಒಳ್ಳೆಯ ರೀತಿಯಿಂದ ಉತ್ತರವನ್ನು ಕೊಡ್ತಿದ್ರು. ಅದು ಯಾವುದೇ ಪೇಪರ್ ಇಟ್ಕೊಂಡು ಯಾವತ್ತೂ ಉತ್ತರ ಕೊಟ್ಟಿದ್ದನ್ನು ನಾವು ನೋಡಿರಲಿಲ್ಲ, ಹೇಳ್ತಿದ್ರು. ಮೊನ್ನೆ ದಿನ ನಾವು ನೋಡಿದಾಗ ಅಧಿವೇಶನದಲ್ಲಿ ಪೇಪರ್ ಓದ್ಕೊಂಡು ಇನ್ನೇನೋ ದಾರಿ ಹೋಗ್ಬೇಕು, ನಾವು ಅಂದರೆ ದಾಟಬೇಕನ್ನೋ ಲೆಕ್ಕದಲ್ಲಿ ಉತ್ತರ ಕೊಟ್ಟು ಯಾವುದೂ ಒಂದು ನಮಗೆ ಸ್ಪಂದನೆ ಮಾಡಲಿಲ್ಲ. ಎರಡನೇದಾಗಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೇಳಿದ್ವಿ. ಆ ಅವಕಾಶ 1.5 ದಿನ ಆದರೂ ಸಹಿತ ನಮಗೆ ಅವಕಾಶ ಕೊಡಲಿಲ್ಲ. ಯಾಕಂದರೆ ಅದರಲ್ಲಿ ಅವರೆಲ್ಲರೂ ಸಹಿತ ಸಿಕ್ಕಾಕೋತಾರೆ ಅನ್ನೋ ಒಂದು ಭಯದ ವಾತಾವರಣ ಇರೋದ್ರಿಂದ ಅವರು ಇಡೀ ಜನತೆಗೆ ಅವತ್ತು ಗೊತ್ತಾಗ್ಬಿಟ್ಟಿದೆ ಇದರಲ್ಲಿ ಏನು ನಮ್ಮ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ, ಅದಕ್ಕೆ ಅವತ್ತಿನ ದಿನ ಇವರು ತಪ್ಪಿಸ್ಕೊಂಡ್ರು ಅನ್ನೋದು ಇಡೀ ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಕ್ಷೇತ್ರದ್ದು ಮುಂದೆ ಬರುವಂಥದ್ದಿಂದ ಆಲ್ರೆಡಿ ನಾವು ತಾಲೂಕು ಲೆವೆಲಲ್ಲಿ, ಮಂಡಳದ ವತಿಯಿಂದ ತಾಲೂಕು ಲೆವೆಲಲ್ಲಿ ಆಲ್ರೆಡಿ ನಾವು SC/ST ಸಂಬಂಧಪಟ್ಟಂಥ ಏನು 25,000 ಕೋಟಿಯನ್ನು ತಗೊಂಡ್ರು. ಯಾಕಂದರೆ ನಾನು ಯಾಕೆ ಇದನ್ನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಬಂದಂಥ ಒಬ್ಬರು ಶಾಸಕರು. ನಮ್ಮ ಕ್ಷೇತ್ರ ತಾವು ನೋಡಿದ್ದೀರಿ, ಭಾಳಷ್ಟು ಬಾರಿ ನೀವೇ ಹೇಳಿದಿರಿ, ರಸ್ತೆಯಿಂದ ಹಿಡ್ಕೊಂಡು ನಮ್ಮ SC/ST ಕಾಲನಿಗಳನ್ನು ನೋಡಿಕೊಂಡು ಇವತ್ತು ಆ 25,000 ಕೋಟಿ ಅಟ್ಲೀಸ್ಟ್ ನಮ್ಮ ಮೀಸಲಾತಿ ಕ್ಷೇತ್ರಗಳು ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನೋಡಲಿಕ್ಕಾಗಲ್ಲ. ನಮ್ಮ ಜನಗಳಿಗೆ ಒಂದು CC ರೋಡ್ ಅಲ್ಲ, ಮೂಲಭೂತ ಸೌಕರ್ಯಗಳು ಇಲ್ಲ. ಅವು ಏನಾದರೂ ಒಂದು ಅಟ್ಲೀಸ್ಟ್ ಒಂದು 500,000 ಕೋಟಿ ಒಬ್ಬೊಬ್ಬ ಮೀಸಲಾತಿ ಇರುವಂಥ ಕ್ಷೇತ್ರದಲ್ಲಿ ಕೊಟ್ಟಿದ್ದರೆ ನಮ್ಮ ಏನು SC/ST ಜನಾಂಗ ಒಂದಿಟ್ಟು ಮುಂದೆ ಬರ್ತಿದ್ರು ಅನ್ನೋ ಒಂದು ಆಸೆಯನ್ನು ಇತ್ತು. ಆದರೆ ಈ ಥರ ಗ್ಯಾರಂಟಿಗಳಿಗೆ ದುರುಪಯೋಗ ಮಾಡುವಂಥದ್ದು ಹಾಗಿದ್ರೆ ಹಂಗಾರೆ SC/ST ಜನಾಂಗಕ್ಕೆ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ? ಯಾಕಂದರೆ ಅವ್ರು ಕೊಟ್ಟಂಥ ಉತ್ತರ ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ನಿಮ್ಮ SC/ST ಜನಾಂಗದವರು ಬಸ್ಸಲ್ಲಿ ಅಡ್ಡಾಡ್ತಾ ಇದ್ದಾರೆ, ಮಹಿಳೆಯರು 2,000 ರೂಪಾಯಿ ಹಾಕ್ತಾ ಇದ್ದೀವಿ ಅಂತೇಳಿ ಮೊದಲು ಅವರು ಪ್ರಣಾಳಿಕೆ ಮಾಡಿದಾಗನೇ ಹೇಳಬೇಕಾಗಿತ್ತು. ಅದಕ್ಕೆ ಅವ್ರಿಗೆ ಇಷ್ಟೊಂದು, ಯಾಕಂದರೆ ಈ 25,000 ಕೋಟಿ ಹಿಂದಿಂದ ಬಂದಂಥ ಹಣ ಇವರು ಬಜೆಟಲ್ಲಿ ಘೋಷಣೆ ಮಾಡಿದ್ದು ನಮಗೆ ಬರೀ 3,400 ಕೋಟಿಯಷ್ಟು ನಮಗೆ ಘೋಷಣೆ ಮಾಡಿ ಸುಮಾರು 34,000 ಕೋಟಿಗೆ ಕ್ಯಾರಿ ಫಾರ್ವರ್ಡ್ ಆದಂಥ ದುಡ್ಡು. ಹಿಂದೆ ಯಾರೂ ಸಹಿತ ಅದನ್ನು ಯುಟಿಲೈಸ್ ಮಾಡಿರಲಿಲ್ಲ. ಆದರೆ ಇವತ್ತು ಇವರು ಯುಟಿಲೈಸ್ ಮಾಡಿ ನಮ್ಮ SC/ST ಜನಾಂಗದವರು ಅಥವಾ ಅವರೆಲ್ಲರೂ ಸಹಿತ ಬಸ್ಸಲ್ಲಿ ಓಡಾಡ್ತಾರಂಥ ಒಂದು ವಿಚಾರನ ಕೊಟ್ಟರು ಶಕ್ತಿ ಯೋಜನೆಗೆ. ನಮ್ಮ ಜನಾಂಗದ ಮಹಿಳೆಯರು ಬಹುಶಃ ಎಲ್ಲರೂ ಯಾರು ಬಸ್ಸಲ್ಲಿ ಹೋಗಲ್ಲ, ವಾರಕ್ಕೆ ಒಂದು ಸಲ ಹೋಗ್ಬೇಕಂದ್ರೆ ಭಾಳ, ಯಾಕಂದರೆ ದುಡಿಯೋವಂಥ ಜನ. ಆ ಯೋಜನೆಗಳು ನಮ್ಮ ಜನಾಂಗಕ್ಕೆ ಎಷ್ಟು ಮುಟ್ಟಿದೆ. ಈಗ ಇನ್ ಜನರಲ್ ಆಗಿ ಯಾರ್ಯಾರಿಗೆ ಸಿಗುತ್ತೆ ಅದು ಅಲ್ಲ, ಸಿಗುತ್ತೆ ಅನ್ನೋದಾದ್ರೆ ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ಸಿಗಲಿ ಅನುಕೂಲ. ಆದರೆ ಎಸ್ಪೆಷಲಿ ಈಗ ಎಲ್ಲದರಲ್ಲೂ ರಿಸರ್ವೇಷನ್ ಇರುವಾಗ ಅದಕ್ಕೆ ಅಂತ ನೀವೊಂದು ಅಭಿವೃದ್ಧಿ ನಿಗಮ ಮಾಡಿದಾಗ ಅದರ ಹಣನ ದುರುಪಯೋಗ ಪಡಿಸ್ಕೊಳ್ಳೋದಿದೆಯಲ್ಲ, ಅದು ಡೆಫಿನೆಟ್ಲಿ ಆ ಸಮುದಾಯಕ್ಕೆ ಮಾಡುವಂಥ ಅತಿ ದೊಡ್ಡ ಅನ್ಯಾಯ ರೀ ಸರ್. ಅದು ಯಾಕಂದರೆ ಈಗ ನಮಗಾಗಿ ಕಾಯ್ದಿರಿಸಿದಂಥ ಹಣ
ಸುಮಾರು ಒಂದು 15-20 ವರ್ಷದಿಂದ ಅದು ಕ್ಯಾರಿ ಫಾರ್ವರ್ಡ್ ಆಗಿ ಬಂದಂಥ ಹಣ ಇದೆ. ಅದನ್ನು ಅವರ ಜನಾಂಗಗಾಗಿ ಇಟ್ಟಂಥ ಹಣ ಅದು. ಇವತ್ತು SC ST ಸಮಾಜ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರ ಒಂದು ಸಮಾಜ ಮುಂದೆ ಬರಲಿಕ್ಕೆ ಒಂದು ಸ್ಥಾನಮಾನವನ್ನು ಕೊಟ್ಟಂಥವ್ರು. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ, ಇಲ್ಲ ಅಂಬೇಡ್ಕರ್ ಬಗ್ಗೆ ಭಾಳಷ್ಟು ದೊಡ್ಡದಾಗಿ ಮಾತಾಡ್ತಾರೆ. ಹಾಗಾದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ತಾನೇ ಉಲ್ಲಂಘನೆ ಮಾಡ್ತಾ ಇರೋದು. ಇವತ್ತು ಸಂವಿಧಾನನ ಕೊಲ್ತಾ ಇರೋದೇ ಸಿದ್ದರಾಮಯ್ಯ ಸಾಹೇಬರು. ಇವತ್ತು SC ST ಅಂತ ಏನು ಅಂಬೇಡ್ಕರ್ ಅವರು ಇವತ್ತು ಎಲ್ಲ ಜನಾಂಗಕ್ಕೂ ಮೀಸಲಾತಿ ಕೊಟ್ಟಿದ್ದಾರೆ. ಅದರಲ್ಲಿ SC ST ಗೂ ಮೀಸಲಾತಿ ಇದೆ. ಈ ಮೀಸಲಾತಿಯನ್ನು ಇವತ್ತು ಕೊಂದವ್ರು ಯಾರು? ಸಿದ್ದರಾಮಯ್ಯ ಅವರು ಕೊಂದರು. 25,000 ಕೋಟಿ ಹಣನ ಜನರಲ್ಲಾಗಿ ಬೇರೆಯವ್ರಿಗೆ ದುರುಪಯೋಗ ಮಾಡಿಕೊಂಡಿದ್ದು ಅದು ಅತ್ಯಂತ ಖಂಡನೀಯ. ನಮಗೆ ಬೇಕಾಗಿದ್ದು ಮೊದಲನೇ ಬೇಡಿಕೆ 25,000 ಕೋಟಿ ನಮ್ಮ ಜನಕ್ಕೆ ವಾಪಸ್ ಬರಬೇಕು. 187 ಕೋಟಿಗೆ ಸಂಬಂಧಪಟ್ಟಂಗೆ ಅದು ಸಹಿತ ನಮ್ಮ ಪರಿಶಿಷ್ಟ ಪಂಗಡದವರಿಗೂ ಬರಬೇಕು. ಮೂರನೇದಾಗಿ ಮೂಢ ಹಗರಣದಲ್ಲಿರುವಂಥ ಯಾರ್ಯಾರು ದುರುಪಯೋಗ ತಗೊಂಡಿದ್ದಾರೆ ಅದು ಸಹಿತ ನೇರವಾಗಿ ಒಳ್ಳೆಯ ಒಂದು ಇರದೇ ಇರುವಂಥವ್ರು ಇರದೇ ಇರುವಂಥವ್ರಿಗೆ ಆ ಸೈಟ್ಗಳು ಕೊಡುವಂಥದ್ದಾಗಲಿ ಅನ್ನೋದು. ಮೂರನೇದಾಗಿ ನಮ್ಮೆಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗಲಿಕ್ಕೆ ಸಹಿತ ಹಣ ಸಹಿತ ಅವ್ರು ಕೊಡಬೇಕಾಗಿದೆ. ಇವತ್ತು ನಮ್ಮ ರಸ್ತೆಗಳು ನೋಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಪದೇ ನಾವು ಅಧಿವೇಶನದಲ್ಲಿ ಕೇಳ್ತಾ ಇದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಏನಿದೆ ಅಂದರೆ ನಮ್ಮ ಅಲ್ಲಿರುವಂಥ ಕ್ಷೇತ್ರದಲ್ಲಿ ಸುಮಾರು ಒಂದು 40-50% ಎಜುಕೇಟೆಡ್ ಇದ್ದಾರೆ. ಅವರಿಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಾಗೋದು ಸ್ವಲ್ಪ ದೂರ ಇರೋದ್ರಿಂದ ಇವತ್ತು ಸರ್ಕಾರ ಅಥವಾ ಈ ಸರ್ಕಾರ ಈ ಥರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಹಣ ಅಂಥೇಳಿ ಜನರನ್ನು ಮುಟ್ಟಿಸುವಂಥದ್ದು. ಇವತ್ತು ಏನು ಈ ಪಾದಯಾತ್ರೆನ ಕೈಗೊಂಡಿದ್ದೀವಿ, ಈ ಪಾದಯಾತ್ರೆ ನಮ್ಮ ಕ್ಷೇತ್ರದ ಜನತೆಗೆ ಡೆಫಿನೆಟ್ಲಿ ಇದು ಮುಟ್ತದೆ ಅನ್ನೋದು ಆಶೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.